ಯಾರು ಬೈಕಂತ ಪರವಾಗಿಲ್ಲ, ಏನಂದ್ಕೊಂಡು ಪರವಾಗಿಲ್ಲ, ಕಾರ್ಡ್ ಬೇಸ ಮಾಡಿ ಪರವಾಗಿಲ್ಲ. ನೀವು ತಲೆಗೆ ಊಟ ಕಾರ್ಡ್ ಹಾಕ್ಬಿಡ್ತಾನ ಸಬ್ಬೇರಿಗೆ ಯಾಕಿದ್ದೀರಾ ನೀವು? ಆಯ್ತಾ ಬಂದ್ಬಿಡಿ, ದಯವಿಟ್ಟು ಬಂದ್ಬಿಡಿ. ಜಾಸ್ತಿ ಹಾಕೊಂಡ್ರ ಇಬ್ರು ಅರ್ಥ ಆಗತ್ತಾನೆ ಕೆಲಸ ಮನೆ ಬರ್ತೀನಿ. ಈಗ ಒಂದು ಅನ್ನ ಅಲ್ಲಿ ಅನ್ನ ಎಷ್ಟು ಹೋಗ್ತಾರೆ ಹೋಗ್ತಾರಲ್ಲ, ಒಂದು ಬಂಗಾಲ ಹಾಕೊಂಡು ಹೋಗೋಣಪ್ಪ ಅಣ್ಣ. ಒಂದೇ ಎಷ್ಟು ಹೋಗ್ತಾರೆ ನೋಡಿ. ಇಲ್ಲಿ ತುಮಕೂರು ಡಿಸ್ಟಿಕ್ ಹಾಸನಲ್ಲಿ, ತುಮಕೂರು ಡಿಸ್ಟಿಕ್ ಸಿದ್ದೇಶ್ವರ ಇದು ಪಾಪಲ್ಲಿ ಏನು ಹಾಸ್ಪಿಟ್ಲ್ ಇದ್ರು, ಸಿದ್ಧಾರ್ಥ ಸ್ಕೂಲಲ್ಲಿ ಡಾಕ್ಟ್ರು ಇವರು ಒಂದೇ ಒಂದ್ಸರಿ ಈ ಪುಣ್ಯಾತ್ಮರು ದೇವರು ಬಿಟ್ಟರೆ ಅಣ್ಣ ದೇವರು ಬಂದು ಅಪ್ಪ ಅಮ್ಮ ಬಿಟ್ಟರೆ ಡಾಕ್ಟ್ರುಗಳು ಜ್ವರ ಒಂದ್ಸರಿ ಡಾಕ್ಟ್ರು ಒಂದ್ಸರಿ ಜ್ವರ ಒಂದ್ಸರಿ ಸಾಯಂಕಾಲ ಎಣ್ಣೆ ಕೊಡ್ತೀನಿ ಹಾಕಿ, ಸಾಯಂಕಾಲ ಎಣ್ಣೆ ಹಾಕಿ ಹಾಕಿ ಯಾವನಾಗಲ್ಲ ಅಲ್ವಾ? ಯಾವಾಗ ಬಂದು ಬಟ್ಟೆ ಬಿಚ್ಚಿದ್ದೀನಿ ಅಂದ್ರೆ ನಿಮ್ಮ ಬಟ್ಟೆ ತೆಗೆದುಕೊಂಡಿದ್ದೀನಿ ಹಾಕ್ಬೇಕು ಅಮ್ಮ ಆದರೂ ಬರೀ ಬನ್ನಿ ಜಾಸ್ತಿ ಬನ್ನಿ 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 ನೋಡಿ. ಮತ್ತೆ ಗುರುಗಳ ಕೊಡಿ ಆಮೇಲೆ ನೀವು ಬಂದಿದೆ ಅಭಿನಂದನೆ ಕಣ ಅಷ್ಟೇ, ಬೇರೆ ಸನ್ಮಾನ ಅಂತ ಬೇಡ. ಆಮೇಲೆ ಕೊಡ ಊಟ ಕೊಟ್ಬಿಡ ನಾನು ಜಾತ್ರೆ ಮತ್ತು ಉಪವಾಸನ ನಿಮ್ಮ ದುರಾಂಕಾರನ ನಿಮ್ಮ ಮನೇಲೆ ಬಿಟ್ಟು ಬನ್ನಿ. ಬೈ ಚಾನ್ಸ್ ಮರ್ತ್ ತಾಂಬಂದಿದ್ರೆ ಚಪ್ರಿ ಬಿಡ ಜಾತ್ ಬಿಟ್ಟಿರಿ, ಹೋಗ್ಬೇಕಾರೆ ಹಾಕೊಂಡು ಹೋಗ್ಬೇಕಾರೆ ಹಂಗೆ ತಗೊಂಡೋಗ್ರಿ. ಗೊತ್ತಾಗತ್ತಾ? ಬೈ ಚಾನ್ಸ್ ಏನೋ ತಾಂಬಂದಿದ್ರೆ ಅಲ್ಲಿ ಚಪ್ರಿ ಬಿಡ ಜಾತ್ ಬಿಡಿ, ಹೋಗ್ಬೇಕಾರೆ ಹಂಗೆ ತಗೊಂಡೋಗ್ರಿ, ಯಾರಿಗೂ ಬೇಡ. ಯಾಕೆಂದ್ರೆ ಮನುಷ್ಯ ಹುಟ್ಟಿದ್ರೆ ನಾನು ನನ್ನದು ನನ್ನಿಂದಲೇ ಅಂತ. ಯಾಕೆಂದ್ರೆ ಜೋರ ಬಿಸಿಲು ಬಂದ್ರು ಬೈತೀರಿ, ಜೋರಾಗೆ ಮಳೆ ಬಂದ್ರು ಬೈತೀರಿ, ಮಳೆ ಬರೆದವರು ಬೈತೀರಿ. ನಿಮ್ಮ ಹಣೆ ಬರಗಳು ನಮ್ಮ ಜನಗಳು ಹಣೆ ಬರ ಏನು ಅಂತ ನಾನು 18 ವರ್ಷ ನೋಡ್ತಾ ಇದ್ದೀನಿ. ಆಮೇಲೆ ಏನ್ ಮಾಡ್ತೀರಾ ಅಂದ್ರೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಮತ್ತೆ ದೂರಿಂದ ಬಂದು ಇದೇ ಪಟ್ಟು ಬಂದು ಏನ್ಬೇಡಿ, ದೇವ್ರ ಮುಂದೆ ಎಲ್ಲರೂ ದಾಸರೇ. ನೀವು ದೇವರಿಗೆ ದಾಸರಾಗೋದನ್ನ ಕಲೀರಿ. ಇದಕ್ಕಾಗಿ ದೇವ್ರು ಸಿಕ್ಕಿ ನನ್ನೇ ನೀವು ಗುರುಗಳು ಅನ್ನೋದು ನಾನಲ್ಲ. ಮೇಬು ಬಂತ ಫೋಟೋ ಹಾಕಿರೋದು ನನ್ನ, ನಾನು ಗುರುಗಳು ಆಗಿ ಅಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಸೇವಕ, ನಮ್ದು ತಾಯಿ ನಮ್ಮ ಅವ್ರ ಇಬ್ಬರಿಗೆ ಪಾಲಕ. ಕಾಲು ಕೈಗೆ ನೋವು ಕಾಲು ನೋವು ಅಂತ ಬಡ್ಕಬೇಡಿ, ನಮ್ಗೂ ಕೈಗಾಲ ಇರುತ್ತೆ ಅಂದಾದ್ರೆ ಮತ್ತೆ ಬರಕ್ಕಾಗೋದಿಲ್ಲ. ಯಾವ ದೇವರು 9 ಸರಿ ಬನ್ನಿ, 10 ಸರಿ ಬನ್ನಿ, ಮರಿ ಕಡೀರಿ, ಕುರಿ ಕಡೀರಿ, ಮಟನ್ ಕಡಿ ಅನ್ನೋದಿಲ್ಲ. ದೊಡ್ಡ ಪವಾಡ ನಂಬಿಕೆಯಿಂದ ನಡೀತಿದೆ, ನಂಬಿಕೆಯಿಂದ. 2ನೇ ಪವಾಡ ಗಡಿಯಾರ ಟಿವಿ ಫೋಟೋ, 3ನೇ ಪವಾಡ ನೋಡಿ ಅಕ್ಕಪಕ್ಕ ಮನೆಗೆ ತೀರ್ಥ ಕೊಡಿ. ಇಲ್ಲಿ ವರ್ಷಕ್ಕೆ ತೀರ್ಥ ಕೊಳೆಯಲ್ಲ ಉಳಿಯಲ್ಲ ಅಂತ ಭಕ್ತರು ಹೇಳ್ತಾರೆ, ನಾವ್ ಹೇಳೋದಿಲ್ಲ. ಒಳಗಿರೋ ಪತ್ರೆನ ಹೂವನ್ನ ತೆಗೀರಿ, ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ನಂಬಿಕೆಯನ್ನು ಮೈ ಮೇಲೆ ಅಂತರ ಹಾಕೊಳ್ಳಿ. ಹೆಣ್ಮಕ್ಳ 3 ಜಾಮ ತೆಗೆದೊಂದು ಸಿಟ್ಟ ಕಟ್ ಮಾಡಿ ತಾಳಿ ಹಾಕಬಹುದು. 4ನೇ ಪವಾಡ ಏನಂದ್ರೆ ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟೋ. ದೊಡ್ಡ ಮನೆ, ದೊಡ್ಡ ಅಂಗಡಿ, ದೊಡ್ಡ ಫೋಟೋ ಹಾಕಿ ಸ್ಟಿಕ್ಕರ್ ಹಾಕೊಂಡಿದ್ರೆ ಫೋಟೋ ಹೋಗಕ್ಕಾಗೋದಿಲ್ಲ. ಒಂದು ಫೋಟೋ ಹಾಕೊಳ್ಳಿ. 50 ರೂಪಾಯಿ 100 ರೂಪಾಯಿ ಕಟ್ಟೋದಕ್ಕೆ ಯೋಚನೆ ಮಾಡಬೇಡಿ. 1000 ರೂಪಾಯಿ, 1,00,000 ರೂಪಾಯಿ ರೋಡಾಗೆಲ್ಲ ಕಳಿತೀರಿ, ಹಾಸ್ಪಿಟಲ್ಗೆಲ್ಲ ಕಳಿತೀರಿ. ಅದೇ ಎಷ್ಟೇ ಕೋಟಿ ಕಾರ್ ತಮ್ಮಂದು ಪರವಾಗಿಲ್ಲ, ಕಾರ್ ಗೀಚಾಗಲ್ಲ, ಏನ್ ಪರವಾಗಿಲ್ಲ. ನಿಮ್ಮ ಮೈ ಗೀಚಾಗಬಾರ್ದು. ಫಾಸ್ಟ್ ಆಗಿ ಅನ್ಸ್ಕೊಂಡ್ರೆ ಒಂದು ಸ್ಟಿಕ್ಕರ್ ಅನ್ಸ್ಕೊಂಡ್ರೆ ಗಾಡಿ ಆಕ್ಸಿಡೆಂಟ್ ಆಗೋದಿಲ್ಲ ಅಂತ ಭಕ್ತರು ಹೇಳೋದನ್ನ ಕೇಳಕ್ ಖುಷಿ ಪಡ್ತೀವಿ ನಾವು. ರಸ್ತೆಯಲ್ಲಿ ಏನೋ ಇರ್ಬೋದೇನೋ ಮಾಟ ಮಂತ್ರ. ಒಂದು ಗಾಡಿ ಫಾಸ್ಟ್ ಸ್ಟಿಕ್ಕರ್ ಹಾಕೊಳ್ಳಿ. ದೊಡ್ಡ ಮನೆ, ದೊಡ್ಡ ಅಂಗಡಿ, ದೊಡ್ಡ ಫೋಟೋ, ನಂಬಿಕೆ ಹಾಕೊಳ್ಳಿ. ಇನ್ನು ಏನು ಹುಷಾರಿಲ್ಲ ಅಂತಕ್ಕಂಥ ಯಾರು ನಿಮ್ಗೆ ಅನುಭವ ಆಗಿದ್ರೆ ಪ್ರತಿ ಅಮಾಸೆ ಒಂದು ತಡೆ ಹೊಡಿತಾರಲ್ಲಿ ಎಲ್ಲ ಹೊಡಿತೀವಿ. ಇಡೀ ಕುಟುಂಬಕ್ಕೂ ಅಷ್ಟೇ, ಒಬ್ರಿಗೂ ಅಷ್ಟೇ. ಒಂದ್ ವೇಳೆ ಹಣ ಇಲ್ಲ ಅಂತ ಬಡವರಿಗೆ ಫ್ರೀ ಹೊಡಿತೀವಿ, ಅರ್ಜೆಂಟ್ ಮಾಡಬೇಡಿ.
ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ ನಿಮ್ಮ ಮನೆಗೆ ಹುಷಾರಿಲ್ಲ, ಮಾಟಾಗಿದೆ, ಮಂತ್ರ ಆಗಿದೆ, ಹೊಸ ಮನೆ ಕಟ್ಟಿನಿ, ಗ್ರೂಪೇಶ್ ಆಗಿಲ್ಲ, ಏನೋ ತೊಂದರೆ ಆಗಿದೆ ಅಂತ ಅನ್ಸಿದ್ರೆ, ಆಗಿದ್ರೆ, ಅನುಭವ ಆಗಿದ್ರೆ ಮಾತ್ರ ತಾವೇ ಕರ್ನಾಟಕ ಕಟ್ಕೊಳ್ಳಿ. ಹಸು ಹಾಲು ಕೊಡ್ತಿಲ್ಲ, ದನ ಹಾಲು ಕೊಡ್ತಾ ಇಲ್ಲ, ಹೊಲದಲ್ಲಿ ಬೋರ್ ನೀರು ಬರ್ತಾ ಇಲ್ಲ ಅಂದ್ರೆ ಒಂದು ಕರ್ನಾಟಕ ಕಟ್ಟಿ ತಾಳಿಗೆ ಏನಿಲ್ಲ ನಾನು ಬಡವ ಅಂದ್ರೆ ಒಂದೊಂದು ತೇರ್ ತಗೊಂಡ್ಬಿಡಿ, ಒಂದೊಂದು ಫೋಟೋ ಹಾಕೊಂಡ್ಬಿಟ್ಟು ಸ್ಟಿಕ್ಕರ್ ಅನ್ಸ್ಬಿಡಿ ಸಾಕು. ದೇವರು 9 ಸರಿ ಬಾ, 10 ಸರಿ ಬಾ, ಮರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ ಎಂದಿಲ್ಲ. ಅಮ್ಮ ಅಲ್ಲ ನಿಮ್ಗೆಲ್ಲ ಬುದ್ಧಿ ಇದ್ದೆ ಬುದ್ಧಿ ಇಲ್ಲ ಹೇಳಿ ಕಳಲಿ ಯಾವ್ರ ನೀವು ಎಲ್ಲಮ್ಮ ಹೋಗಿ ಕಲ್ಮ ಕುಣಿಸೋಗ ಬಂದಿ ಮೆದಳಮ್ಮ ಮೇಲೆ ಇದೆ ಇದ್ದಾಳೆ ಯಾರೋ ಹೇಳಮ್ಮ ಮಗು ಪೇಷಂಟ್ ಮಗು ಒಟ್ಟರೆ ಇದ್ರೆ ಕಲ್ಮ ಕುಡಿಸಿದ ಮೇಲೆ ಹೋಗಿ ನಿನ್ ಮನೆಗೆ ಮ್ಯಾಲ್ ಬಿಟ್ಬಿಡ್ತಾರಮ್ಮ, ಬುದ್ಧಿ ಇಲ್ವ ನಿನ್ಗೆ? ಅಲ್ಲಿ ಕಲ್ಲು ಹಾಕಿರೋದು ನಿಮ್ಗೋಸ್ಕರ, ನಿಮ್ಮಂತ ನನ್ನ ಮಕ್ಕಳು ಅಯ್ಯಕ್ಕೆ ನನ್ನ ಮಕ್ಕಳು ಬರ್ತೀರಾ ಅಂತ ಕಲ್ಲು ಹಾಕಿರೋದು ನಾನು ನಡೆಯಲ್ಲ. ಕಲ್ಲಲ್ಲಿ ಗಂಗಸಡಿಯಲ್ಲಿ ಪೆದ್ದ ಅಲ್ಲಿ ಹೋಗ್ತಾರಲ್ಲೇ ತಲೆಯಲ್ಲಿ ಬುದ್ಧಿ ಇಲ್ವೇನೋ? ತಮಯ್ಯ ಹೋಗಲ್ಲಿ ಕಲ್ಲು ಪುಣ್ಯಪ್ಪ ಯಾರು ರಾಮಣ್ಣ ಅಂತ ಕೈ ಬಂದಾಗ ಕಲ್ಲು ಹಾಕೋಯ್ದ ಮಗಪ್ಪ ಲೋಕಾಯುಕ್ತರು ಇಲ್ಲ ಬುದ್ಧಿ ಇಲ್ದಾನೆ ಮ್ಯಾಲ್ ಬೀಳಲ್ವಲ್ಲ ಮುಗಿ ಮೇಲೆ, ಅಲ್ಲಿ ಕಲ್ಲು ಮೇಲೆ ಕುಂಡಿಸ್ಬೇಕು. ಕಲ್ಲು ಅದು ನಿಮ್ಗೋಸ್ಕರ ಮಾಡಿಸಿರೋ ಜಾಗ ಬಿಡ್ರಿ ನಾವು ಬಿಡ್ತಾರೆ, ಅಲ್ಲಿ ಕುತ್ಕೊಳ್ಳಿ ಆರಾಮಾಗಿ, ಏನಾಗೋದಿಲ್ಲ. ಅಯ್ಯೋ ಪೆದ್ದ ಮಗನೇ, ಈ ಜನ ನಮ್ಮನ್ನೇ ಕೇಳ ನಿಮ್ಮನ್ನ ಕೇಳ್ತಾರೆ. ನಾನು ಬಂದ್ರೆ ನನ್ನೇ ನೂಗ್ತಾರ ಕಾಣಲ್ಲ. ಜನಗಳಿಗೆ ಏನ್ ಗೊತ್ತಾ, ಬಂದೋಗೋದು ಒಂದೇ ಗೊತ್ತಿರೋದು. ಕೈ ಇಲ್ದರು, ಕಾಲಿಲ್ದರು, ಮಾತಾಡಿದ್ರೆ ಎಲ್ಲ ಇದಾರೆ ಗೊತ್ತಂತ, ಅಲ್ಲಿ ತಡೆ ಹೊಡಿತಾರೆ, ಮಾತಾಡಿಲ್ದಾರೆ ಒಬ್ಬೊಬ್ಬರಿದ್ದಾರೆ. ಹೌದಾ? ಇನ್ನು ಕೆಲವೇ ಕ್ಷಣದಲ್ಲಿ ಗುರುಗಳು ಬರ್ತಾರೆ, ಮೇಕಪ್ ಮಾಡ್ಕೊಂತಾರೆ ನೋಡಿ. ಮೊಬೈಲ್ಗೆ ವಿಡಿಯೋ ಮಾಡೋರ್ನ ಶೇರ್ ಮಾಡೋರ್ನ ನಾವು ಬೈಯೋದಿಲ್ಲ, ಲೈಕ್ ಮಾಡೋರು ಬೈಯೋದಿಲ್ಲ, ನಿಮ್ಮಿಂದ ಅನ್ನ ಸಿಗೋದು ನಮಗೆ. ನಾವು ಬೈಯೋದು ಯಾರಿಗೆ ಅಂದ್ರೆ ತಲಾಟೆ ಮಾಡೋರಿಗೆ ಮಾತ್ರ. ಇಲ್ಲೇ ಜಾಗದಲ್ಲೇ ದೇವಸ್ಥಾನ ಒಳಗೆ ಫೋನ್ ಹತ್ತಿರ ಬೈಯಲ್ಲ, ಎತ್ತಿ ಒಂದು ದೇವಸ್ಥಾನ ಇದೀನಿ ಅಂತ ಕಟ್ ಮಾಡಿ, ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡಿ, ಅದು ಶಬ್ದ ವಿಕಾರ ಇರಬಾರ್ದು. ಅಲ್ಲಿ ಬಂದಿನ ಇಲ್ಲಿ ಬಂದಿನ ಅವನು ನಾನು ಇವನು ನಾನು ಅಂತ ಹೇಳಂಗಿದ್ರೆ ಕೆಳಗೆ ಹೇಳ್ಕೊಳ್ಳಿ ಅಂತ ಬೈಯೋದು. ಈಗ ಫೋನ್ ಆಫ್ ಮಾಡಿ ಅಂತ ನಾವು ಹೇಳೋದಿಲ್ಲ, ಯಾಕಂದ್ರೆ ದೂರಿಂದ ಬಂದಿರ್ತೀರಿ, ಹೆಂಗಸ ಮಕ್ಕಳು ಬಂದಿರ್ತೀರಿ, ಬಡಬಗರು ಬಂದಿರ್ತೀರಿ, ಅಡ್ರೆಸ್ ಕೇಳ್ತಾರೆ. ಫೋನ್ ಎತ್ತಬೇಡಿ ಅಂತ ಹೇಳೋದಿಲ್ಲ, ಎತ್ತಿ ತೊಂದರೆ ಕೊಟ್ಬೇಡಿ ಅಂತ ಬೈತೀವಿ, ಗೊತ್ತಾಯ್ತಾ? ಒಳಗೆ ಎತ್ತಿ ಫೋನ್ ನಾವು ಇಲ್ಲೂ ಎತ್ತಿ ಫೋನ್ ಬೈಯೋದಿಲ್ಲ, ಆಮೇಲೆ ಮಾಡ್ತೀನಿ ಅಂತ ಕಟ್ ಮಾಡಿ, ದೇವಸ್ಥಾನ ಇದನ್ನ ಕಟ್ ಮಾಡಿ ಆಯ್ತಾ? ಅಂದಾತ್ರೆ ವಿಡಿಯೋ ಶೇರ್ ಮಾಡಿ. ಇವತ್ತು ಯಾರು ಬೇಕಾದ್ರೂ ಮಾಡ್ಬೋದು. ಇವತ್ತು ನಿಮ್ಗೆ ಹಬ್ಬ, ನನಗೆ ಪ್ರತಿ ಅಮಾವಾಸ್ಯೆ ಹಬ್ಬ, ಇವತ್ತು ಉತ್ಸವ ಮೂರ್ತಿ, ನಿಮ್ಗೆಲ್ಲ ಉತ್ಸವ ಮೂರ್ತಿ, ನಿಮ್ಗೆಲ್ಲ ಮೂಲ ಸ್ಥಾನ ಮೇನ್ ಅಂದ್ರೆ ನನ್ಗೆ ಉತ್ಸವ ಮೂರ್ತಿ ಮೇನ್. ಯಾಕಂದ್ರೆ ನನಗೆ ಉತ್ಸವ ಮೂರ್ತಿ ಫಸ್ಟ್ ಸಿಕ್ಕಿದ್ದು. ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ, ಈ ಮೂಗನ ಅಬ್ಸರ್ವ್ ಮಾಡಿ, ಆ ಮೂಗನ ಅಬ್ಸರ್ವ್ ಮಾಡಿ ನಂಗೆ ಹೇಳಿ, ಮಾಡ್ತೀರಾ? ಯಾವ್ದೋ ಪುಣ್ಯಾತ್ಮ ಎಷ್ಟೋ ಇದ್ದ ಅಲ್ವಾ ನನ್ಗೆ ಸಿಕ್ಕಿತ್ತು, ಇವತ್ತು ನಾನು ಅದೃಷ್ಟ ಅಂತ ಅಲ್ಬರಾ? ಈಗ ಊಟ ಕೊಟ್ಬರಲ್ಲ, ದೇವ್ರ ಕುಣಿಬೇಕಾ? ದೇವ್ರ ಕುಣಿಯಲ್ಲ, ನಾವು ಕುಣಿತೀವಿ. ಸ್ನಾನ ಮಾಡಿದ್ಯಾ? ಜನ ರಫ ಮಾತಾಡ್ಬಾರ್ದು. ಇಲ್ಲಿ ನೋಡಿ ಕೆಲಸಗಾರ, ಓಯ್ ತಮ್ಮ, ಹಣ್ಣಕಾಯಿ ಕೂಡ ಯಾರಿದ್ರೆ ಗಲಾಟೆ ಮಾಡ್ಬೋದು, ಜನಕ್ಕೆ ಬೈಬಾರ್ದು, ರಫ ಮಾತಾಡ್ಬಾರ್ದು. ಈ ಮಾತಾಡಿ ಜನ ಅಂತ ಅತಿ ಮಾತಾಡಿ ಕಳಿಸಿ. ಕ್ಯೂವಲ್ಲಿರೋ ದಯವಿಟ್ಟು ಸ್ವಲ್ಪ ಬೇಗ ಮುಂದಕ್ಕೆ ಮೂವ್ ಆಗಿ, ತುಂಬಾ ದೂರ ಕ್ಯೂ ಇದೆ. ಒಳ ಕಳಿಸಿ ಬೇಗ ಕಳ್ಸಂತೀರ ಬಾ. ಅವ್ರಿಗೆ ಅಂತಾನೆ ತೊಂದರೆ ಪೂರ್ತಿ. ಅಲ್ಲಿ ಬಾಲಿ ಬಾ, ಇಲ್ಲಿ ಬಾಲಿಯಲ್ಲಿ ಕೈಯಿಂದ ಎಲ್ಲರಿಗೂ ಸೇರ್ಲಿ. ಯಾರಲ್ಲಿ ಇಲ್ಲಿ ಈಗ ಬರೋರ್ನ ಕ್ಯೂ ನೋಡೋರ್ನ ಕ್ಯೂ ನೋಡ ರಸ್ತೆ ಮಾಡೋಣ ಮೇಲಿದೆ. ಇನ್ನೊಬ್ಬ ಜವಾಬ್ದಾರಿ ನಮ್ಮ ತಗೊಲ್ಲ ಬಾ, ಏನೋ ಬೇರೆ ಬರ್ತಾನೆ. ಕಳ್ಸ ನಾವು ಅಂತ ಹೇಳಿದ್ರೆ ಒಂದೇ ₹1 ಹಣನ, ₹1 ದುಡ್ಡನ್ನ, ₹1 ಚಂದನ ಯಾರಿಗೆ ಕೊಡಂಗಿಲ್ಲ. ಕೇಳತ್ರ ನಂಬರ್ ಕೊಟ್ಟಾಗ ನಂಬರ್ ತಗೊಂಡಾಗ ದೊಡ್ಡ ಬಿಡಪ್ ಕೊಡೋದು. ನಾವು ಜನ ಒಂದಾಗೋದು ಇಲ್ಲಿ ಬಂದು ನೀನು ಪರಿಚಯ ಮಾಡ್ಕೊಂಡು, ನಾವು ದುರ್ಗಾಸಕ್ಕೆ ಹೋಗಿದ್ದೀವಿ, ನೀನು ಸಂಘ ಮಾಡ್ಕೊಂಡು, ನೀನು ಸಂಸ್ಥೆ ಮಾಡ್ಕೊಂಡು, ನಿಮ್ಮ ಮನೆ ಹಾಳು ಮಾಡ್ಕೊಂಡು ತಾವು ಕಾರಣಕ್ಕೆ ಇರ್ತಾರಲ್ಲ. ಇಲ್ಲ ಜಾಸ್ತಿ ಅಡ್ಯಾಬಿಟ್ಟಾರೆ ಜನ ಇಲ್ಲಿ. 2 ಸರಿ 3 ಸರಿ ಬರೋದು, ಪರಿಚಯ ಮಾಡ್ಕೊಳ್ಳೋದು, ಅಲ್ಲಿ ಒಂದಾಗೋದು, ದುಡ್ಡು ಇಸ್ಕೊಳ್ಳೋದು, ಆಮೇಲೆ ದುರ್ಗಾಸೋದ್ರ ಕಡೆಗಳು ನಾವು ಅಂತ ಹೇಳ್ಕೊಳ್ಳೋದು. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅರ್ಧ ಟೀ ಅಂಗಡಿ ಒಂದು ಟೀ ಕೇಳಿರಲ್ಲ. ನೆನಪಿರ್ಲಿ ನಿಮ್ಗೆಲ್ಲ ದಡ್ರ. ನೀವು ಕಷ್ಟಪಟ್ಟು ದುಡ್ದು, ನೀವು ಕೂಲಿ ಮಾಡ್ಕೊಂಡು ದುಡ್ಡು, ಯಾರಿಗೋ ದುಡ್ಡು ಆಗೋ ಅವಶ್ಯಕತೆ ಇಲ್ಲ. ಯಾರಿಗೂ ₹1 ಕೊಡಂಗಿಲ್ಲ. ರಸ್ತೆ ಎಲ್ಲೂ ಕೊಡ್ಕೊಡೋದು ಗೊತ್ತಿದ್ದ? ದುರ್ಗಾ ಸ್ಥಳ ಅಂತ ಎಲ್ಲ ಒಂದು ಟೀ ಅಂಗಡಿ ಓಪನ್ ಮಾಡಿರೋದಿಲ್ಲ, ಒಂದು ಟೀನು ಕೇಳೋದಿಲ್ಲ, ಒಂದೇ ಒಂದು ಟೋಲ್ಗೂ ಫ್ರೀ ಬರೋದಿಲ್ಲ, ಎಲ್ಲೂ ಕೇಳಬಾರ್ದು, ಎಲ್ಲೂ ಕೊಟ್ಟೋಗ್ಬಾರ್ದು. ನಂಬರ್ ಕೊಡಂಗಿಲ್ಲ, ನಂಬರ್ ತಗೊಳಂಗಿಲ್ಲ. ನಿಮ್ ಪ್ರೀತಿ ಇದ್ರೆ ಕಾಣ್ಗಡೆ ಬೀಳ್ ದೋಷ. ನಿಮ್ ಪ್ರೀತಿ ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ, ದೇವ್ರ ಸರಿ ತಂದ್ರೋ ಬದಲು ಮಾಮೂಲಿ ಸರಿ ತಂದ್ಕೊಡಿ, ಬಡಬಗ್ರೆ ಹಂಚ್ಬಿಡೋಣ. ಇಲ್ಲಾಂದ್ರೆ ಊಟ ವ್ಯವಸ್ಥೆ ಮಾಡ್ಸಕ್ಕೆ ನೀವೆಲ್ಲ ಸಹಾಯ ಮಾಡಿ. ಇಷ್ಟು ಬಿಟ್ರೆ ಏನು ವ್ಯವಸ್ಥೆ ಇರೋದಿಲ್ಲ. ನೆನಪಿರ್ಲಿ ನಿಮ್ಗೆಲ್ಲ. ಯಾರೋ ಒಂದು ಟವಲ್ ಹಾಕೊಂಡಿದ್ದ, ಒಂದು ಪಂಚೆ ಹಾಕೊಂಡಿದ್ದ, ಅಲ್ಲಿ ದುರ್ಗಾಸ ಕಡೆ ಒಂದು ಕೊಟ್ಟೆ ಅಂದ್ರೆ ನಿಮ್ಮ ಮನೆ ಬರೋದು ಆಯ್ತಾ? ಗಲಾಟೆ ಮಾಡಿ ಹೆಣ್ಮಕ್ಳು ದಯವಿಟ್ಟು ಮನೆಗೆ ಹೋಗಿ. ಇದು ಬಸ್ ಸ್ಟ್ಯಾಂಡ್ ಅಲ್ಲ, ಇಲ್ಲ ಸಂತೆ ಮಾರ್ಕೆಟ್ ಅಲ್ಲ, ಗೊತ್ತಿದ್ರ? ಇದು ಪುಣ್ಯ ಸ್ಥಳ. ನನಗೆ ನನ್ನ ಕೈಗೆ ಸಿಕ್ಕಿಲ್ಲ ದೇವ್ರ ಅಂತ ಪವರ್ಫುಲ್ ದೇವರು. ಆಮೇಲೆ ಅತಿಯಾಗಿ ಜಂಬ ಮಾಡ್ಕೊಂಡು ಏನೋ ಮಾಡ್ಕೊಂಡು ದುರಾಂಕಾರ ಮಾಡ್ಕೊಂಡು ಏನೋ ತೊಂದರೆ ಆದ್ರೆ ದುರ್ಗಾಸ ಕಡೆ ನಾವು ಕಾರಣ ಅಲ್ಲ. ಕೇಳ್ತಾರ? ನಿಮ್ಮ ಅಹಂಕಾರಕ್ಕೆ ಇಲ್ಲಿಂದ ಮತ್ತೆ ಹೋಗಿ ತೊಂದರೆ ಮಾಡ್ಕೊಂಡು ಮನೆಗೆ ಹೋದಕ್ಕೆ ನಾವು ಕಾರಣಕರ್ತರಲ್ಲ. 2 ಹಾಕಿದೀವಿ ನಾವು. ಇಲ್ಲೆಲ್ಲ ಬಹಳ ಜನ ಹೋಗಿದಾರಲ್ಲ, ನೆಗದು. ನಾನೊಂದು ಎಲ್ಲ ಕೊಬ್ಬಿತ್ತು ಜನ ಬರೋದು ದೇವಸ್ಥಾನಕ್ಕೆ.
ಒಂದು ಸೊಳ್ಳು ಕಡೆಯವಲ್ಲ ಹೆಂಗಿದ್ದಾರೆ 34 ಕುಂಟೆ ಅಂತೆ, ಮಾಯಿನ್ ನಂದಲ್ವಂತೆ, ರೋಡ್ ಅವ್ರದಲ್ವಂತೆ, ಇಷ್ಟೇ ಜಾಗದಲ್ಲಿ ಹೆಂಗ್ ಕೆಲಸ ಮಾಡ್ತಾರೆ, ಎಷ್ಟು ಜನ ಇದ್ದಾರೆ ಮನೆಯೊಳಗೆ, ಹೆಂಗ್ ಸಾಕಿದ್ದಾರೆ ಅಂತ ಒಬ್ಬನಾರ ಬಂದು ನೋಡಿದ್ರೆ ಬಾವಿಯಲ್ಲಿ ನೋಡೋ ಸೊಳ್ಳೆ ಕಡೆಯವಲ್ಲ ಯಾಕೆ ಒಬ್ಬರು ನೋಡಿಲ್ಲ. ₹1 ಕೇಳೋದಿಲ್ಲ, ಹೆಂಗ್ ಮಾಡ್ತಾರೆ, ಯಾವನ್ ಬಂದು ಕೇಳೋ ಬಂದ್ರೆ ಲೇಟ್ ಆಗುತ್ತಾ ಅಂತ, ಯಾರೋ ಕಲ್ಲಾಕ್ ಹೋಯ್ತು ಪುಣ್ಯಾತ್ಮ, ಆ ಮಾಯಿನ್ ನಮ್ದಲ್ಲ ಕಲ್ ಮೇಲೆ ಎಂಟಿ ಕುಡಿಸಿ ಗಂಡು ಬತ್ತ ಲೇಟ್ ಆಗುತ್ತಾ ಅಂತ, ಗಂಡು ಕುಡಿಸಿ ಎಂಟು ಲೇಟ್ ಆಗುತ್ತಾ ಅಂತಾರೆ. ಅಡ್ಡ ಬೆಳಂಗಿಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬಂದು ಎಂತ ಪುಣ್ಯ ಸ್ಥಳ, ಹೆಂಗ್ ಮಾಡ್ತಾರೆ ಕೆಲಸವ, ನಾವ್ರ ಕೈ ದೇವಸ್ಥಾನ ಅಂತ ಇರೋ ಹಣ ಬರ್ಬೋದು ಕಮ್ಮಿ. ಗಲಾಟೆ ಮಾಡೋರಿದ್ರೆ ಅರ್ಜೆಂಟ್ ಹೋಗ್ಬೇಕು ಅಂತಕ್ಕಂಥರಿದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗಿ. ನಾವೇನು ನಿಮ್ಗೆ ಯಾರು ಬಾ ಅಂತ ಕರೆಯೋದಿಲ್ಲ. ನಾವು ಯೂಟ್ಯೂಬ್ ಹಾಕೋದು ನಾವಲ್ಲ, ಫೇಸ್ಬುಕ್ ಹಾಕೋದು. ಭಕ್ತರು ಆಗ್ತಾರೆ, ಭಕ್ತರೇ ಬೆಳೆಸ್ತಾರೆ, ಭಕ್ತರೇ ದೇವಸ್ಥಾನ ಬೆಳೆಸ್ತಿರೋದು. ಗೊತ್ತಾಯ್ತಾ? ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ನ ಶೇರ್ ಮಾಡಿ, ಸಾಧ್ಯವಾದ ಅಕ್ಕಪಕ್ಕ ಬನ್ನಿ ಬೆದ್ದು ನೋಡೋ, ಮನೆ ಹಾಳು ಮಾಡೋ ಬದಲು ನೀವು ಕೇಳ್ತಾ ಕೊಡಿ. ಹೌದಾ? ಗಲಾಟೆ ಮಾಡೋದನ್ನ ಬಿಡಿ. ಗಲಾಟೆ ಮಾಡಿದ್ರೆ ಜನವೇ ಬೈಕ್ ಕಳಿಸ್ತಾರೆ, ಟ್ಯಾಕ್ಸ್ ಮಕ್ಕಳು ಈ ತರ ಹೆಂಗ್ಸ ಗೊತ್ತಾಯ್ತಾ? ಮೊನ್ನೆ ಯಾರೋ ಅಮ್ಮ ಇಲ್ಲಿ ಲೈವ್ ಹೇಳ್ತೀನಿ ನೋಡಿ, ಯಾರೋ ಒಂದು ಅಮ್ಮ ಈಗ ಜಾಸ್ತಿ ಮಾಡ್ತಿದ್ಲು, ಯಾರು ಆಸಂಕರ ಅಮ್ಮ ಟ್ಯಾಕ್ಸ್ ಮಕ್ಕಳು ಹೋಗಿ ಕೊಟ್ಲು. ಅದೇ ನೀವು ನಿಮ್ ಕಲೆ ಹೊಡ್ಸ್ಬಿಡ್ತೀನಿ, ಏನ್ ಮಾಡಕ್ಕಾಗಲ್ಲ. ಎಷ್ಟು ಹೇಳೋದು ನಿಮ್ಗೆಲ್ಲ? ಒಂದೇ ₹1 ಒಂದು ತುತ್ತು ಅನ್ನ ತಿಂದಂಗೆ ನೀರು ಕುಡಿದಂಗೆ ಸೇವೆ ಮಾಡ್ತಿರ್ತೀವಿ ನಾವು. ನೀವು ಬಂದ್ಬಿಡ್ತೀರಿ ಅಲ್ಲಿಂದ ಗಲಾಟೆ ಮಾಡ್ತೀವಿ. ನೀವು 9 ಗಂಟೆ ಮಾಡಿದ್ವಿ, ಮುಂಚೆ 6 ಗಂಟೆ ಹೋಗ್ಬೋದು, 6 ಗಂಟೆ ದರ್ಶನ ಆಗ್ಬಿಡೋದು. ನೀವು 9 ಗಂಟೆ ಮಾಡಿದ್ವಿ. ಇನ್ನೊಂದ್ ಸ್ವಲ್ಪ ಬರೋರು ಅಮ್ಮ ನಮಗೇನು ನಿನ್ನಿಂದ ಅವಶ್ಯಕತೆ ಇಲ್ಲ, ದುಡ್ಡು ಯಾರಮ್ಮ ಗಲಾಟೆ ಮಾಡೋದು ಯಾರಮ್ಮ ಅದು? ಪ್ರೀತಿ ಹಿಂಗೆ ಇರ್ಲಿ. ಪ್ರೀತಿ ಬಾಯಿ ಮಾತಲ್ಲಿ ಸಾಕು. ಇದೇನಿದು? ಪ್ರೀತಿ ಹೂವಿನಾರ ಇರಬಾರ್ದು. ಈ ಹೂವಿನಾರ, ಈ ₹300 ಹೂವಿನಾರ ಏನಾಗುತ್ತೆ? ಬೇರೆ ಹಾಕ್ಬಿಡಿ ಅಲ್ಲಿ ಬಿಡಿ, ಪೀಠಕ್ಕೆ ಹಾಕ್ತಾರೆ ಬಿಡಿ. ನಾನ್ ದೇವರಲ್ಲ, ನಮಗೆ ದೇವರೇ. ಅದು ಅದು ಮಾಡಿದ್ದೀನಿ, ಇವತ್ತೆಲ್ಲ ಮಾಡ್ತಿದ್ದೀನಿ, ಒಬ್ಬಟ್ಟು ಊಟ ಎಲ್ಲ ಮಾಡ್ತೀವಿ. ನೀನೇ ಇದೆಲ್ಲ ಕೊಡು ತಿನ್ಬಿಡ್ತೀನಿ. ಈ ಹೂವಿನಾರ ಬದಲು ಯಾರಿಗಾರು ಬಡದ್ರೆ ಕೊಟ್ಕೊಂಡ್ಬಿಡು. ಇನ್ನೊಂದ್ಸರಿ ಹೂವಿನಾರ ತರ ಬದಲು ಮತ್ತೆ ಯಾರೋ ಒಂದ್ಸರಿ ಕ್ಲಾಸ್ ಆಗೋಣ ಊಟ ಆಶೀರ್ವಾದ ಕೇಳಿ ಫ್ರೀಯಾಗಿ ದುಡ್ಡಿಲ್ಲ. ಆದ್ರೆ ಹೂವಿನಾರ ತರ ಬದಲು ಯಾರಿಗಾರ ಬಡದ್ರೆ ಬಂದು ಅದೇ ₹100 ಅದೇ ₹200 ದೇವ್ರಿಗೆ ಹಾಕ್ಬಿಡ್ತೀನಿ. ಹೊಸ ಕೂಡ ದೇವ್ರಿಗೆ ಹಾಕ್ತೀನಿ ನೋಡಿ. ಉತ್ಸವ ಮೂರ್ತಿ 11 ಗಂಟೆ ಬರುತ್ತೆ ಈಗ. ಅದಕ್ಕೆ ಮತ್ತೆ ಉತ್ಸವ ಮೂರ್ತಿ ಬೇಕು. ಏನ್ ಗೊತ್ತಾ, ಈ ಹೂವಿನಾರ ಬಾಡಾಬಿಡ್ತೇನೆ, ಪ್ರೀತಿ ಬಾಡೋದಿಲ್ಲ. ಅದೇ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಪ್ರೀತಿ ಇಂಪಾರ್ಟೆಂಟ್. ಯಾವ ಊರವರು? ಬೆಟ್ಟ. ಮತ್ತೆ ನಿನ್ ಕರಿತೀನಿ ಬರ್ತೀನಿ ನೋಡಿ. ಗಲಾಟೆ ಮಾಡೋದು ಬಿಡಿ. ಇನ್ನು ಕೆಲವೇ ಕ್ಷಣದಲ್ಲಿ ಗುರುಗಳು ಬರ್ತಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಗುರುಗಳು ಬರ್ತಾರೆ. ಗುರುಗಳಿನ ಮೇಕಪ್ ಮಾಡ್ಕೊಂತಾರೆ. ಗುರುಗಳು ಬರ್ತಾರೆ, ಕಳಿಸ್ತೀನಿ ಅವ್ರನ್ನ. ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ, ಬರ್ತಾ ಇಲ್ಲ. ಎಷ್ಟು ಬರ್ತಾರೆ ಅವರು? ನಾಯಿ ಮರಿ ಪ್ರೀತಿ ಒಂದು ಸೀರೆ ಒಂದು ಹೂವಿನಾರ ತಂಬ. ಹೋಗ್ಬೇಡ್ರಿ, ಯಾರು ಹೋಗ್ಬೇಡಿ, ಊಟ ಕೊಡ್ತೀವಿ. ಚೆನ್ನಾಗಿಲ್ವಾ? ಹೋಗ್ಬಿಡು, ಫ್ರೆಶ್ ಆಗುತ್ತೆ. 11 ಗಂಟೆಗೆ ಭಯಂಕರ ಫ್ರೆಶ್ ಆಗುತ್ತೆ. ಕಾಳು ಅಡಿಸೆ ನೋಡ್ರಿ, ಪರವಾಗಿಲ್ಲ. ಓದಕ್ಕೋ ಅಲ್ವಾ? ಅಪ್ಪಮ್ಮ ಯಾರು? ಮತ್ತೆ ಅವನ ಮಕ್ಕಳ ಸೀರೆಯಾ? ಯಾರಿಗಲ್ಲ ನೀವು ಹುಡ್ಕಿರ್ತೀಯಲ್ಲ, ನಾವು ಹೆಣ್ಮಕ್ಳು ಸೀರೆ ಉಡ್ತಾರಲ್ಲ ಮಲಯಾಳ. ಭಾಳ ಕಷ್ಟ. ಏನು ಕಷ್ಟ ಅಂದರೆ ಮನೆ ನೋಡ್ಕೊಳ್ಳಲ್ವಮ್ಮ. ಯಾಕವ
ಪರಿಸ್ಥಿತಿ. ಜೀವನ ಏನು ಮಾಡ್ತಿದ್ದೆ ತಂಗಿ? ಯಾಕೆ ಇದು ಮಾಡಿ ಕೆಲಸ ಅವ್ರ ಮನೆಗೂ ನೆಮ್ಮದಿಲ್ಲ, ಗಂಡನ ಮನೆಗೂ ನೆಮ್ಮದಿಲ್ಲ. ಯಾಕೋ ಯಾಕಂದ ಜೀವನ ಸ್ವಲ್ಪ ನೋಡ್ಕೊಳಲ್ವಾ? ಇವ್ರು ನೋಡ್ಕೊಂತಾರ. ಇನ್ನೊಂದು ಮನಸ್ಸಿಲ್ಲ, ಅನ್ನೋರಿಗೆ ಮನಸ್ಸಿಲ್ಲ. ಇಲ್ಲಿ ಕೂಡ ಅನ್ನೋ ದೈವಣ್ಣ ಅಂತ ಬಂದ್ಬಿಡು. ಯಾವ ಊರು? ಸಿಂಗಾಪುರ ಇಲ್ಲಿ ಬಂದ್ಬಿಡು, ಬಿಸಿ ಬಿಸಿ ಮುದ್ದೆ ಮಾಡು, ಏನು ಮಾಡ್ಬೇಡ. ಬರ್ತೀಯಾ? ಏನ್ ಮಾಡ್ತಾರೆ? ಏ ತಂಗಿ, ನನ್ನ ಮನೆಗೆ ಬಂದ್ಬಿಡು. ಏನಿಲ್ಲ, ನಿನ್ನಂಗೆ ನೋಡಿ ಎಲ್ಲ ಇದ್ದಾನೆ ನೋಡ, ಎಲ್ಲ ಸೆಕೆಂಡ್ ನೀನು ಒಬ್ಳು. ನಾನು ಯಾರಿಗೆ ಯಾವ ಕೆಲಸ ಏನು ಹೇಳಿದ್ರು ಮಾಡಕತ್ತಿದ್ದೆ, ಆದ್ರೂ ಸರಿ ಏನು ಮಾಡ್ಬೇಡ. ಅಣ್ಣಾನು ನೆಮ್ಮದಿ ಕೊಡಪ್ಪ ನನಗೆ. ಅಣ್ಣಾನು ನೆಮ್ಮದಿ ಕೊಡಪ್ಪ. ಅವ್ರವ್ರ ಸ್ವಾರ್ಥಕ್ಕೆ ನನ್ನ ಬಳಸಬೇಕಂತ ನನಗೆ ಯಾರು ನೆಮ್ಮದಿ ಕೊಡಬೇಕಪ್ಪ. ಜನ ಆಡ್ಕೊಂತಾರೆ ಗಂಜಿರಿ ಮಾತಾಡ್ಬಾರ್ದಕ್ಕಂದ ಮನೆ ವಿಷಯ ಮಾತಾಡ್ಬೋದು. ಗಂಜಿರಿ ಮನೆ ವಿಷಯ ಮಾತಾಡ್ಬಾರ್ದು ಮಗಳೇ. ಯಾವ ಗಂಜಿರಿ ಮಾತಾಡ್ತೀನಿ ಯಾರು ಬಂದಿದ್ದ ನಂಗೆ ಮಕ್ಕಳು ಸಿಕ್ಕಿದ್ದಮ್ಮ. ಬಾ ಹಿಟ್ಕೊಂಡು ಅಮ್ಮ ಇಟ್ಕೊಂಡು ತಿಂಗಿ ಇಟ್ಕೊಂಡು ನಿಮ್ಮ ಕಡೆನಪ್ಪ ಯಜಮಾನ್ರು ಯಾರು? ನೀವಾರಮ್ಮ? ಯಾರು ಏನು ಹುಡುಗಿ ಏನು ಬಾ ಮಗಳ ಜನ ಆಡ್ಕೊಂತಾರೆ. ಬಾ ಜನ ಆಡ್ಕೊಂತಾರೆ. ಬಾ ಮಗಳೇ ಬಾಯಿ ಬಾರಮ್ಮ ನಿನ್ನ ಕೈ ಏನು ಮಂಗಾಡ್ತೀವಿ. ಬಾ ಆಡ್ಬಾರ್ದಕ್ಕಂದ ಸುಂದಿರಿ ಬರ್ತೀನಿ ಅಲ್ಲಿ ಬರ್ತೀನಿ ಮಗ ಸುಮ್ಮನೆ ಅಳ್ಬಾರ್ದು. ಜಂದಿರಿಗೆ ಹತ್ರ ಜನ ಆಡ್ಕೊಂಡು ನಮ್ಮನ್ನ ವೀಕ್ಷಿಸ್ಕೊಂಡು ಆಡ್ಕೊತಾರೆ ಕಂದ. ಈ ಜನಗಳು ಯಾರು ಬಗ್ಗೆ ಕೊಡಲ್ಲಮ್ಮ, ನಮ್ಮನ್ನೇ ಕೊಡೋದಿಲ್ಲ, ನಿಮಗೆ ಬಿಡ್ತಾರೆ. ಬರೀ ಬ್ಯಾಡ್ಮಿಂಟನ್ ಮಾಡೋದು, ಕಂಡ ಮನೆ ಬದ್ದು ನೋಡೋದು, ಬರೀ ಕೆಲಸ ನಮ್ಮ ಜನ. ಹಾಂ ಸಹಾಯ ಅವಶ್ಯಕತೆ ಇಲ್ಲ. ಯಾರೋ ಒಂದು ಈಗ ಕೆಲವು ಜನ ಏನು ಮಾಡ್ತಾರೆ, ಈ ಹೆಣ್ಮಕ್ಳುಗಳು ಗಂಡ ಸರಿ ಇಲ್ಲ ಅಂದರೆ ಸ್ವಲ್ಪ ಸುಸೈಡ್ ಮಾಡ್ಕೊಂತಾರೆ. ಅಂಥ ಅವಶ್ಯಕತೆ ಏನಿದೆ? ಬದುಕೋಕೆ ಪ್ರಪಂಚ ದೊಡ್ಡದಾಗಿದೆ ಅಮ್ಮ. ಮಕ್ಕಳಿಲ್ವ ಮನೆಗೆ? ಮಕ್ಕಳೆಷ್ಟು ಏನು ಮಾಡ್ತಾರೆ? ಮಕ್ಕಳು ನೀವು ಅಡುಗೆ ಮಾಡಕ್ಕೆ ಬರುತ್ತಾ? ನೀನು ಕೆಲಸ ಮಾಡಿಬಿಡು. ಮಕ್ಕಳು ಯಾರು ನನ್ನ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದ್ತೀನಿ, ನಿಮ್ಮ ಮಕ್ಕಳು ಓದಿಸ್ತೀನಿ, ಬಂದ್ಬಿಡು. ಏನು ಮಾಡ್ಕೊಬೇಡ. ಇದ್ದಾರೆ ನಿಂತಾರೆ ಒಬ್ಬರು ಮಕ್ಕಳು ಎದೆ ಬರ್ದಾರಿದ್ದಾರೆ, ಮಾಸ್ಟರ್ ಬಡ್ದಾರಿದ್ದಾರೆ. ಅದು ನಿನ್ನ ಇದು ಬಿಡ್ತೀನಿ ಆಗಲ್ವಾ? ನೆಮ್ಮದಿನ ಜಾಗ ಎಲ್ಲಿ ಗೊತ್ತಾ? ನಾವು ಇಂಥ ಜಾಗ ಇದು ಇಂಪಾರ್ಟೆಂಟ್ ಅಲ್ಲ. ನೆಮ್ಮದಿಯಲ್ಲಿ ಸಿಗುತ್ತೆ. ನಾನು ತುಂಬ ಬಡವ, ನಾನು ಶ್ರೀಮಂತ, ದುಡ್ಡು ಮಾಡ್ತಿದ್ದಿಲ್ಲ. ನಾನು ಈ ಗುಡ್ಲಾಗಿ ನೆಮ್ಮದಿಯಾಗಿದ್ದೀನಿ. ನಾನು ಯಾವುದೇ ಕಾಯ್ದೆ ಅಂತ ನೋಡೋ ಕಾಲು ನೋಡಂಗಿದ್ದೀನಿ. ಇವತ್ತು ನೀನು ಏನೇ ಕೋಟಿ ಕೊಟ್ಟು ಬಿಡೋ ಹೊತ್ತು ನೋಡಿದ್ದೀನಿ. ಜೀವನ ನಿಮಗೆ ಕಂಡು ಇನ್ನು ನೋಡಿ ಬೆಳ್ಳಿ ಗಡ್ಡ ಆಯ್ತು. ಕಾಲು ನೋಡ್ಕೊಂಡ ಕಾಲು ನೋಡೋ ಸರಿ ನೋಡು ಓಡಾಡ್ತೀನಿ ಅಂತ. ಜೀವನ ಇಷ್ಟೇ ಅಮ್ಮ. ಅದಕ್ಕೆ ಬರ್ತದೆ ನೇನಾಗ ಸುತ್ತ ಹೋಗೋ ಮನೆಗೆ ಹೋಗೋ ಬುದ್ಧಿಲ್ಲ ನಮ್ಮ ನಿಮಗೆ. ಬುದ್ಧಿಲ್ಲ ತಲೆ ನಿಮಗೆ. ಏನೋ ಒಬ್ಬರು ಜೀವನ ಬಗ್ಗೆ ಮಾಡೋದ್ಮೇಲೆ ನಿಮ್ಮ ಮಗು ಒಳಗೆ ಹಠ ಮಾಡ್ತಾಳ ಮಕ್ಕಳು. ಅವಳು ಈ ಮಗ ಆಟ ಮಾಡುತ್ತೆ ಅಂದ್ರೆ ಈಗ ಈ ಮಗ ಆಟ ಮಾಡುತ್ತಂತೆ. ತಲೆಗೆ ಬುದ್ಧಿ ಇಲ್ಲ. ಮಕ್ಕಳ ಆಟ ನೀವು ಆಟ ಮಾಡ್ತೀರಿ, ಮಕ್ಕಳು ಮಾಡ್ತಾರೆ. ಯಾವಲ್ಲಪ್ಪ ಬರೀ ಬಿಳಿನಾಯಿ ಬರ್ತವಲ್ಲ ಮರ, ಇನ್ನೂ ಬಿಳಿನಾಯಿ ಬೇರೆ ಬರುತ್ತೆ. ಏಪ್ಪ ನಾಯಿ ಮರಿ ಜೀವಲ್ಲ ನನಗೆ ಎಪ್ಪ. ಥ್ಯಾಂಕ್ಸ್ ಲೆಪ್ಪ. ಮೊನ್ನೆ ಬಿಳಿನಾಯಿ ಬೈತಿ, ಇನ್ನೂ ಬಿಳಿನಾಯಿ ಬೈತಿ, ಇನ್ನೂ 3 ಬಿಳಿ ಆಯ್ತವ. ಯಪ್ಪ ಯಾರೋ ಕಣ್ಣು ಹಾಕ್ಬಿಟ್ರು. ಎಷ್ಟು ಮಂದಿ ಬಂದಿರುತ್ತೆ ನೀವು? ಈಗ ಇರ್ತೀರ ಹೋಗ್ತಿರ್ಲೆ? ನಾವು ಎಲ್ಲದಾಗ ಹೋಗ್ಬಾರ್ದು ಇಬ್ಬರು. ಮತ್ತು ಮಲ್ಡ್ರ್ ಮಾಡ್ಬಿಡ್ತೀನಿ ನಿಮ್ಮಲ್ಲಿ. ಹಾಂ 7 ಗಂಟೆ ನಿಮ್ಮದೇ ಇವತ್ತು ಪ್ರಸಾದ ಕೊಡೋದು ನೀವೇ ಜವಾಬ್ದಾರರು. ಎಲ್ಲ ವ್ಯವಸ್ಥೆ ನಿಮ್ಮದೇ ಇವತ್ತು. ಸಾಯಂಕಾಲ ಹೋಗೋ ಎಲ್ಲರಿಗೂ ಸ್ಯಾರಿ ಕೊಡ್ತೀವಿ, ಅಮ್ಮಾರಿ ಕೊಡ್ಬೇಕು. ಅದು ಥ್ಯಾಂಕ್ಸ್ ಅಮ್ಮ. ಇದು ಇದ್ರ ಬಗ್ಗೆ ಥ್ಯಾಂಕ್ಸ್. ಅದನ್ನು ಕೊಡ್ತೀಯಾ? ನೀವು ಬಿಟ್ಬಿಡೋಣ ಲೆಕ್ಕ ಬಿಟ್ಬಿಡ ಕಣ. ಇದು ಪುರಿಗ ಥ್ಯಾಂಕ್ಸ್ ಅಮ್ಮ. ಆಡುತ್ತ ದೂರ ದೂರ ಕಾಯ್ಬೇಕು. ಬಂದೋದಾರ ಅಮ್ಮ. ಅಮ್ಮ ಒಲಿತಿಲ್ಲ ಯಾಕೋ. ಅಮ್ಮ ಒಲಿತಿಲ್ವಾ? ವಸೀರ ಮಾಡ್ಕೋಬೇಕು, ಮಾಟ ಮಂತ್ರ ಮಾಡಿ. ಬರಬೇಡಿ ಬರ ಅವ್ರು ಯಾವ ಕೇಳಮ್ಮ. ಆಡಾಡಕ್ಕೆ ಸತ್ತೋಯ್ರಂತೆ ಕಾರ್ಪೆಂಟ್ರ್ ಕಣಮ್ಮ ಅವರು. ಬದುಕೇರೆ ಬಾಯ್ಕೊಂಡ. ನೀನು ಹಂಗೆ ಆಡ್ಬಿಟ್ಟು ಬಂದು ಹೋಗ್ಬಿಟ್ರೆ ಕಾಸೋಡೆ ಒಂದು ದಿವಸ ಯಾವರು ತಾಯಿ ಇವತ್ತು ಆಶೀರ್ವಾದ ಮಾಡ್ತೀನಿ ಹಂಗಾರೆ ಒಳ್ಳೆ ತಂಗಿ ಅಂತ. ಅರ್ಜೆಂಟ್ ಮಾಡ್ಕೋಬೇಡ. ಪ್ರಸಾದ ಕೊಟ್ಟು ನಿಧಾನಕ್ಕೆ ತಲೆ ಹಾಕೊಂಡು ಹೋಗ. ಬತ್ತೀನಿ ಹೊಟ್ಟೆಗೆ ತಿಂದಿ ಸುಮ್ಮನೆ ಕೂತ್ಕೋ.
ನೋಡಿ ದೂರಿಂದ ಬಂದೀನಿ, ಇದೇ ಪಟ್ಟು ಬಂದೀನಿ, ಅರ್ಜೆಂಟ್ ಹೋಗ್ಬೇಕು ಅನ್ಬೇಡಿ, ನಿಧಾನಕ್ಕೆ ಬೇಡ್ಕೊಳ್ಳಿ ದೇವ್ರನ್ನ. ಯಾಕೊತ್ತಾ, ಒಂದೇ ಮಗು ಅಳುತ್ತೆ ಅಂತೀರಿ, ಒಂದೇ ಗಂಡ ಒಂದೇ ಅಂತ ಡೈವರ್ಸ್ ಅಂತೀರಿ.